ಪ್ರೀತಿ ಸ್ವರೂಪನಾದ ಸರ್ವಶಕ್ತ ದೇವರ ಮಧುರವಾದ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಪ್ರಿಯರೇ, ನಮ್ಮ ಕಳೆದ ಕಾರ್ಯಕ್ರಮದಲ್ಲಿ ವಿಮೋಚನಾ ಕಾಂಡದ 2ನೇ ಅಧ್ಯಾಯದಲ್ಲಿ ಮೋಶೆಯ ಜನನ, ಮೋಶೆ ತನ್ನ ಜನರಿಗೆ ಸಹಾಯ ಮಾಡಲು ಪಟ್ಟ ಮೊದಲ ಪ್ರಯತ್ನ, ಮಿದ್ಯಾನಿನಲ್ಲಿ ಮೋಶೆ ಅನ್ಯ ಸ್ತ್ರೀಯನ್ನು ವಿವಾಹವಾದದ್ದು ಎಂಬ ಪ್ರಸ್ತಾಪಗಳನ್ನು ಅಧ್ಯಯನ ಮಾಡಿದೆವು. ಮೋಶೆಯ ಜನನವಾದ ನಂತರ ಮೊದಲ ತಿಂಗಳುಗಳ ಸಮಯದಲ್ಲಿ ನಡೆದ ಘಟನೆಗಳು ದೇವರ ಹಸ್ತಪಾಲನೆಯನ್ನು ಬಹು ಸ್ಪಷ್ಟವಾಗಿ ತೋರಿಸುತ್ತದೆ. ಸಂಬಂಧಿಸಿದ ಪ್ರತಿಯೊಂದು ಹಂತಗಳು ಬಹು ಸರಿಯಾದ ಸಮಯದಲ್ಲಿ ಜರುಗಿದ್ದನ್ನು ನಾವು ನೋಡಿದೆವು. ಇದರ ಫಲವೋ ಎಂಬಂತೆ ಅರಮನೆಯಲ್ಲಿ ಮೋಶೆ ಬೆಳೆದರೂ ದೇವರು ಅವನನ್ನು ಕರೆಯುವುದಕ್ಕೆ ಮೊದಲೇ ತನ್ನ ಜನರಿಗೆ ಸಹಾಯ ಮಾಡಲು ಅವನು ಪ್ರಯತ್ನಪಟ್ಟನು. ಅಲ್ಲೊಂದು ಕೊಲೆಯನ್ನೇ ಮಾಡಿಬಿಟ್ಟನು. ಅಲ್ಲಿಂದ ಓಡಿಹೋಗಿ ಅನ್ಯ ಸ್ತ್ರೀಯನ್ನು ವಿವಾಹವಾದನು. ಹೇಗೂ ಅವನ ಹೃದಯವನ್ನು ನೋಡಿದ ಕರ್ತನು ಅವನನ್ನು ತನ್ನ ಯೋಜನೆಯಲ್ಲಿ ಸೇರಿಸಿಕೊಂಡದ್ದನ್ನು ನಮ್ಮ ಮುಂದಿನ ಅಧ್ಯಯನಗಳಲ್ಲಿ ನಾವು ನೋಡಲಿದ್ದೇವೆ. ಈಗ ಅವನ ಜೀವಿತದಲ್ಲಿ ಸಂಭವಿಸಿದ ಮುಂದಿನ ಸಂಗತಿಗಳನ್ನು ಅಧ್ಯಯನ ಮಾಡೋಣ. ನಾನು ಮೊದಲನೆಯವನು ಕಡೆಯವನು ಸದಾ ಜೀವಿಸುವವನು ಆಗಿದ್ದೇನೆಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಬನ್ನಿರಿ, ಇಂದು ನಾವು ವಿಮೋಚನಾ ಕಾಂಡ ಪುಸ್ತಕದ 3ನೇ ಅಧ್ಯಾಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಪ್ರಿಯರೇ, ಈ 3ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಮೋಶೆಯ ಕರೆ, ಮೋಶೆಯ ಸಿದ್ಧಪಡಿಸುವಿಕೆ ಎಂಬುದಾಗಿರುತ್ತದೆ. ನೋಡಿರಿ, ಮಿದ್ಯಾನಿನಲ್ಲಿನ ಮೋಶೆಯ 40 ವರ್ಷಗಳ ವಾಸ ಕೊನೆಗೊಂಡಿತು. ಐಗುಪ್ತದಲ್ಲಿ ಅವನಿಗೆ ದೊರೆತ ಸಮಸ್ತ ಶಿಕ್ಷಣವು ಇಸ್ರಾಯೇಲರನ್ನು ದಾಸತ್ವದಿಂದ ಬಿಡಿಸುವುದಕ್ಕೆ ಸಾಲದಾಯಿತು. ಮಿದ್ಯಾನಿನ ಅರಣ್ಯದಲ್ಲಿ ದೇವರು 40 ವರ್ಷಗಳ ತರಬೇತಿಯನ್ನು ಅವನಿಗೆ ಇದಕ್ಕಾಗಿಯೇ ಕೊಟ್ಟನು. ಪ್ರಿಯರೇ, ಇಂದಿನ ಧ್ಯಾನಕ್ಕಾಗಿ ನೀವೆಲ್ಲರೂ ಸಿದ್ಧರಾಗಿದ್ದೀರೆಂದು ನಾನು ನಂಬುತ್ತೇನೆ. ಹಾಗಾದರೆ ಬನ್ನಿರಿ, ನಮ್ಮ ಇಂದಿನ ಧ್ಯಾನವನ್ನು ಆರಂಭಿಸುವ ಹಾಗೆ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ವಿಮೋಚನಾ ಕಾಂಡ ಪುಸ್ತಕ 3ನೇ ಅಧ್ಯಾಯ ಪ್ರಾರಂಭದ 2 ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಮೋಶೆ ತನ್ನ ಮಾವನಾಗಿರುವ ಮಿದ್ಯಾನರ ಆಚಾರ್ಯನಾದ ಇತ್ರೋನನ ಮಂದೆಯನ್ನು ಮೇಯಿಸುತ್ತಿರುವಾಗ ಆ ಮಂದೆಯನ್ನು ಕಾಡಿನ ಹಿಂಭಾಗಕ್ಕೆ ನಡೆಸಿಕೊಂಡು ಹೋರೇಬ್ ಎಂಬ ದೇವರ ಬೆಟ್ಟಕ್ಕೆ ಬಂದನು. ಅಲ್ಲಿ ಮುಳ್ಳಿನ ಪೊದೆಯೊಳಗೆ ಉರಿಯೋ ಬೆಂಕಿಯಲ್ಲಿ ಯೆಹೋವನ ದೂತನು ಅವನಿಗೆ ಕಾಣಿಸಿಕೊಂಡನು. ಹೇಗೆಂದರೆ, ಅವನು ಒಂದು ಮುಳ್ಳಿನ ಪೊದೆಯನ್ನು ಕಂಡನು. ಆ ಪೊದೆಯು ಬೆಂಕಿಯಿಂದ ಉರಿಯುತ್ತಿದ್ದರೂ ಅದು ಸುಟ್ಟು ಹೋಗದೇ ಇತ್ತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ, ಪೊದೆಯು ಬೆಂಕಿಯಿಂದ ಉರಿಯುತ್ತಿದ್ದರೂ ಅದು ಯಾಕೆ ಸುಟ್ಟು ಹೋಗುತ್ತಿಲ್ಲವೆಂದು ನೋಡಲು ಮೋಶೆಯು ಬದಿಗೆ ಸರಿದನು. ಸತ್ಯವೇದದ ನಿಖರತೆಯ ಬಹು ವಿಶೇಷವಾದ ಒಂದು ಸಾಕ್ಷಿಯು ಇಸ್ರಾಯೇಲ್ ಜನಾಂಗವೇ ಆಗಿದೆ. ಅನೇಕ ವರ್ಷಗಳ ಹಿಂದೆ ಜರ್ಮನಿಯ ಒಬ್ಬ ಚಕ್ರವರ್ತಿಯು ತನ್ನ ರಾಜ್ಯದಲ್ಲಿರುವ ಒಬ್ಬ ದೇವರ ಸೇವಕರಿಗೆ ಸತ್ಯವೇದವು ದೇವರ ವಾಕ್ಯವೆಂಬುದಕ್ಕೆ ವಿಶೇಷವಾದ ಆಧಾರವೇನು? ಅದೂ ನನ್ನ ರಾಜ್ಯದಲ್ಲಿರುವಂಥದ್ದೇ ಆಗಿರಬೇಕು ಎಂದು ಕೇಳಿದನು. ಆಗ ಆ ದೇವರ ಸೇವಕರು ಸ್ವಲ್ಪವೂ ಹಿಂಜರಿಯದೆ, ಸರ್, ಯೆಹೂದ್ಯನೇ ಆ ರುಜುವಾತು ಎಂದು ಹೇಳಿದರು. ಕರ್ತನಲ್ಲಿ ಪ್ರಿಯರೇ, ಈ ದಿನಗಳಲ್ಲಿ ನಾವು ಗಮನಿಸತಕ್ಕ ಉರಿಯುವ ಪೊದೆ ಯೆಹೂದ್ಯನೇ ಆಗಿದ್ದಾನೆ. ನೋಡಿರಿ, ಈ ಎಲ್ಲ ಶತಮಾನಗಳುದ್ದಕ್ಕೂ ಯೆಹೂದ್ಯನು ಉಳಿದುಕೊಂಡಿದ್ದಾನೆ. ಹೌದು, ಮೋಶೆಯ ದಿನದಿಂದ ಇಂದಿನವರೆಗೂ ಅವನಿದ್ದಾನೆ. ಇತರ ಜನಾಂಗಗಳು ಬಂದವು, ಹೋದವು. ಅವರೆಲ್ಲರ ನಾಶನವನ್ನು ಅವನು ಕಣ್ಣಾರೆ ಕಂಡಿದ್ದಾನೆ. ಆದರೆ ಅವನು ಇನ್ನೂ ಉಳಿದುಕೊಂಡಿದ್ದಾನೆ. ಐಗುಪ್ತದ ದಾಸತ್ವದ ದಿನದಿಂದಲೂ ಶತಮಾನಗಳಾಗಿ ಹೋದಾಗ ಬೆಂಕಿಯಲ್ಲಿ ಇಸ್ರಾಯೇಲು ಉರಿಯುವಂಥದ್ದಾಗಿತ್ತು. ಆದರೆ ಆ ಉರಿಯುವ ಪೊದೆಯಂತೆ ಇಸ್ರಾಯೇಲು ಸುಟ್ಟು ನಾಶವಾಗಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ನೀವು ಎಂದಾದರೂ ಮಿದ್ಯಾನರನ್ನು ನೋಡಿದ್ದೀರಾ? ಅವರ ಧ್ವಜ ಎಲ್ಲಾದರೂ ನಿಮ್ಮ ಕಣ್ಣಿಗೆ ಬಿದ್ದಿದೆಯೋ? ಮಿದ್ಯಾನ ಸರಕಾರದ ವಿಚಾರವಾಗಿ ನಿಮಗೇನಾದರೂ ತಿಳಿದಿದೆಯೋ? ಇಲ್ಲ. ಯಾಕೆಂದರೆ ಪ್ರಿಯರೇ, ಮಿದ್ಯಾನ್ ಇಂದು ಇಲ್ಲ, ಅದು ಕಣ್ಮರೆಯಾಗಿರುತ್ತದೆ. ನೋಡಿರಿ, ಮೋಶೆಗೆ ಕಾಣಿಸಿಕೊಂಡ ದೂತನು ಪೂರ್ವ ಅವತಾರಿ ಕ್ರಿಸ್ತನೇ ಆಗಿದ್ದಾನೆ. ಕೆಲವರು ಇದರ ಕುರಿತಾಗಿ ಚರ್ಚೆ ಮಾಡುತ್ತಾರೆ. ಆದರೆ ದೇವರ ವಾಕ್ಯವನ್ನು ಅನೇಕ ವರ್ಷ ಅಭ್ಯಸಿಸಿದ ಬಳಿಕ ಇದು ನನ್ನ ತೀರ್ಮಾನವಾಗಿದೆ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ವಿಮೋಚನಾ ಕಾಂಡ ಪುಸ್ತಕ 3ನೇ ಅಧ್ಯಾಯ
3-5 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಆಗ ಮೋಶೆ, ನಾನು ದಾರಿ ಬಿಟ್ಟು ಈ ಆಶ್ಚರ್ಯವನ್ನು ನೋಡಿ ಪೊದೆಯು ಸುಟ್ಟು ಹೋಗದೇ ಇರುವುದಕ್ಕೆ ಕಾರಣವನ್ನು ತಿಳುಕೊಳ್ಳುವೆನು ಅಂದುಕೊಂಡನು. ನೋಡುವುದಕ್ಕೆ ಅವನು ದಾರಿ ಬಿಟ್ಟದ್ದನ್ನು ಯೆಹೋವನು ಕಂಡನು. ದೇವರು ಆ ಪೊದೆಯೊಳಗಿಂದ ಮೋಶೆಯೇ, ಮೋಶೆಯೇ ಎಂದು ಕರೆದನು. ಅದಕ್ಕವನು, ಇಗೋ ಇದ್ದೇನೆ ಅಂದನು. ದೇವರು ಅವನಿಗೆ, ನೀನು ಹತ್ತಿರ ಬರಬೇಡ, ನಿನ್ನ ಕಾಲಿನ ಕೆರಗಳನ್ನು ತೆಗೆದುಹಾಕು, ನೀನು ನಿಂತಿರುವ ಸ್ಥಳವು ಪರಿಶುದ್ಧ ಭೂಮಿ ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ದೇವರು ಮೋಶೆಯ ಜೀವನದ ಶೈಲಿಗಳನ್ನು ಬದಲಾಯಿಸಬೇಕಾಯಿತು. ಮೋಶೆ ಫರೋಹನ ಆಸ್ಥಾನದಲ್ಲಿ ಬೆಳೆದರೂ ಪರಿಶುದ್ಧ ದೇವರ ಸನ್ನಿಧಾನದಲ್ಲಿ ತನ್ನ ಕೆರಗಳನ್ನು ತೆಗೆಯಬೇಕೆಂದು ಅವನಿಗೆ ತಿಳಿದಿರಲಿಲ್ಲ. ನೋಡಿರಿ, ಈ ದಿನಗಳಲ್ಲಿ ಅನೇಕರು ದೇವರ ಸಮೀಪದ ಪರಿಚಯ ಮಾಡಿಕೊಳ್ಳುತ್ತಾರೆ, ಆದರೆ ದೇವರ ಪರಿಶುದ್ಧತೆಯ ಕುರಿತಾಗಿ ಇನ್ನೂ ಅವರು ತಿಳಿದುಕೊಳ್ಳಬೇಕಾಗಿರುತ್ತದೆ. ಹೌದು, ಮೋಶೆಗೆ ದೇವರು ಇದನ್ನು ಕಲಿಸಿದನು. ಮುಂದುವರಿದು ನಾವು 6ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಅದಲ್ಲದೆ ಆತನು, ನಾನು ನಿನ್ನ ತಂದೆಯ ದೇವರು, ಅಬ್ರಹಾಮನ ದೇವರು, ಈಸಾಕನ ದೇವರು, ಯಾಕೋಬನ ದೇವರು ಅಂದಾಗ ಮೋಶೆ ದೇವರನ್ನು ನೋಡುವುದಕ್ಕೆ ಭಯಪಟ್ಟು ಮುಖವನ್ನು ಮುಚ್ಚಿಕೊಂಡನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮೋಶೆ ದೇವರ ಕಡೆಗೆ ನೋಡಲಿಲ್ಲ. ನೋಡಿರುತ್ತಿದ್ದರೆ ಅವನು ಕರ್ತನಾದ ಯೇಸುಕ್ರಿಸ್ತನು ಮಾನವ ರೂಪ ಧರಿಸಿ ನಿಂತದ್ದನ್ನು ನೋಡುತ್ತಿದ್ದನು. ಆಗಲೂ ದೇವರನ್ನು ಯಾರೂ ಎಂದೂ ಕಂಡಿಲ್ಲ. ಯಾವನು ಏಕಪುತ್ರನೂ ಸ್ವತಃ ದೇವರೂ ಆಗಿದ್ದು ತಂದೆಯ ಎದೆಯಲ್ಲಿದ್ದಾನೋ ಆತನೇ ತಿಳಿಯಪಡಿಸಿದನು ಎಂಬುದಾಗಿ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 18ನೇ ವಚನದಲ್ಲಿ ಬರೆದಿರುವ ಮಾತು ಸತ್ಯವಾಗಿರುತ್ತಿತ್ತು. ಹೌದು ಪ್ರಿಯರೇ, ದೇವರನ್ನು ತಿಳಿದುಕೊಳ್ಳಲು ಯೇಸುಕ್ರಿಸ್ತನ ಮೂಲಕವಾಗಿ ಮಾತ್ರವೇ ಸಾಧ್ಯ. ಬಂದಿರಿ ನಾವು ಮುಂದುವರೆದು ವಿಮೋಚನಕಾಂಡ ಪುಸ್ತಕ 3ನೇ ಅಧ್ಯಾಯ 7ನೇ ಹಾಗೂ 8ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ. ಆಗ ಯೆಹೋವನು, ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರವಸ್ಥೆಯನ್ನು ನೋಡಿದ್ದೇನೆ. ಬಿಟ್ಟಿ ಮಾಡಿಸುವವರ ವಿಷಯದಲ್ಲಿ ಅವರು ಇಟ್ಟ ಮೊರೆಯು ನನಗೆ ಕೇಳಿಸಿತು. ಅವರ ದುಃಖವನ್ನೆಲ್ಲ ನಾನು ಬಲ್ಲೆನು. ಆದ ಕಾರಣ ಅವರನ್ನು ಐಗುಪ್ತರ ಕೈಯೊಳಗಿಂದ ತಪ್ಪಿಸುವುದಕ್ಕೂ ಆ ದೇಶದಿಂದ ಬಿಡಿಸಿ ಹಾಲು ಜೇನು ಹರಿಯುವ ವಿಸ್ತಾರವಾದ ಒಳ್ಳೆಯ ದೇಶಕ್ಕೆ, ಅಂದರೆ ಕಾನಾನ್ಯರು, ಹಿತ್ತಿಯರು, ಅಮೋರಿಯರು, ಪೆರಿಜಿಯರು, ಹಿವ್ವಿಯರು, ಯೆಬೂಸಿಯರು ವಾಸವಾಗಿರುವ ದೇಶಕ್ಕೆ ನಡೆಸಿಕೊಂಡು ಹೋಗುವುದಕ್ಕೂ ಇಳಿದು ಬಂದಿದ್ದೇನೆ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ದೇವರು ನಮ್ಮನ್ನು ಎಬ್ಬಿಸಿ ಯೇಸುಕ್ರಿಸ್ತನಲ್ಲಿ ನಮಗೊಂದು ಸ್ಥಾನವನ್ನು ಕೊಟ್ಟಿದ್ದಾನೆ. ಈ ಹೊತ್ತು ನೀವು ರಕ್ಷಣೆ ಹೊಂದಿರುವುದಾದರೆ ಸಂಪೂರ್ಣವಾಗಿ ರಕ್ಷಿಸಲ್ಪಟ್ಟಿದ್ದೀರಿ. ನಾವು ಯೇಸುಕ್ರಿಸ್ತನಲ್ಲಿ ಇರುವುದರಿಂದ ಈ ಹೊತ್ತು ಇರುವ ರೀತಿಯಲ್ಲೇ ಇನ್ನೂ ಸಾವಿರಾರು ವರ್ಷಗಳವರೆಗೆ ರಕ್ಷಿಸಲ್ಪಟ್ಟವರಾಗಿಯೇ ಇರುತ್ತೇವೆ. ನೋಡಿರಿ, ನಾವು ಆದಾಮನಿಂದ ಹೊರತರಲ್ಪಟ್ಟು ಯೇಸುಕ್ರಿಸ್ತನಲ್ಲಿ ಇರಿಸಲ್ಪಟ್ಟಿದ್ದೇವೆ. ಮರಣದಿಂದ ಹೊರತರಲ್ಪಟ್ಟು ಜೀವದಲ್ಲಿ ಇರಿಸಲ್ಪಟ್ಟಿದ್ದೇವೆ. ಅಷ್ಟೇ ಅಲ್ಲದೆ ಕತ್ತಲೆಯಿಂದ ಬೆಳಕಿಗೆ, ನರಕದಿಂದ ಪರಲೋಕಕ್ಕೆ ತರಲ್ಪಟ್ಟಿದ್ದೇವೆ. ಇದುವೇ ನಿಜವಾದ ಬಿಡುಗಡೆಯಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರೆದು ವಿಮೋಚನಕಾಂಡ ಪುಸ್ತಕ 3ನೇ ಅಧ್ಯಾಯ 9ರಿಂದ 11 ವಚನಗಳನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಈಗ ಕೇಳು, ಇಸ್ರಾಯೇಲರ ಕೂಗು ನನಗೆ ಮುಟ್ಟಿತು. ಐಗುಪ್ತರು ಅವರಿಗೆ ಕೊಡುವ ಉಪದ್ರವವನ್ನು ನಾನು ನೋಡಿದ್ದೇನೆ. ಆದುದರಿಂದ ನನ್ನ ಜನರಾಗಿರುವ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಹೊರಬರ ಮಾಡುವುದಕ್ಕೆ ನಿನ್ನನ್ನು ಫರೋಹನ ಬಳಿಗೆ ಕಳುಹಿಸುತ್ತೇನೆ ಬಾ ಅಂದನು. ಮೋಶೆ ದೇವರಿಗೆ, ಫರೋಹನ ಸನ್ನಿಧಾನಕ್ಕೆ ಹೋಗುವುದಕ್ಕೂ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಕರೆದುಕೊಂಡು ಬರುವುದಕ್ಕೂ ನಾನು ಎಷ್ಟರವನು ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಮೋಶೆಗೆ ಏನಾಯಿತೆಂಬುದನ್ನು ಗಮನಿಸಿದ್ದೀರಾ? ನೋಡಿರಿ, ಇದಕ್ಕಿಂತ 40 ವರ್ಷಗಳ ಹಿಂದೆ ಅವನು ಇಸ್ರಾಯೇಲರನ್ನು ಬಿಡಿಸಲು ಸಿದ್ಧನಾಗಿದ್ದನು. ಅವನು ತಾಳ್ಮೆ ತಪ್ಪಿದವನೂ ಅವಸರದವನೂ ಆಗಿದ್ದನು. ಐಗುಪ್ತನೊಬ್ಬನನ್ನು ಕೊಂದು ತನ್ನ ಸಹೋದರನೊಬ್ಬನನ್ನು ಶೋಷಣೆಯಿಂದ ಬಿಡಿಸಿದನು. ಈ ಕಾರ್ಯ ತನ್ನವರಿಂದ ಮೆಚ್ಚುಗೆ ಗಳಿಸಬಹುದೆಂದು ಅವನು ನಂಬಿದನು. ಆದರೆ ಪ್ರಿಯರೇ, ತಾನೇ ಸ್ವತಃ ಇಸ್ರಾಯೇಲರನ್ನು ಬಿಡಿಸಲಾರನೆಂದೂ ತಿಳುಕೊಂಡನು. ಪ್ರಿಯರೇ, ದಯಮಾಡಿ ಗಮನಿಸಿರಿ. ಈಗ ಮೋಶೆ ದೇವರಿಗೆ, ನಾನು ಯಾರು? ನೀನು ಹೇಳುವ ಕಾರ್ಯವನ್ನು ನಾನು ಮಾಡಲಾರೆನು ಎಂದು ಹೇಳುತ್ತಾನೆ. ಈಗ ದೇವರು ಅವನನ್ನು ಉಪಯೋಗಿಸಲು ಸಾಧ್ಯವಿದೆ. ನೋಡಿರಿ, ದೇವರ ತರಬೇತಿಯ ರೀತಿ ಇದೇ ರೀತಿಯಾಗಿರುತ್ತದೆ.
ಗೋಲ್ಯಾತನನ್ನು ಕೊಂದ ದಾವೀದನನ್ನು ಗವಿ ಅಡವಿಗಳಲ್ಲಿ ಓಡಿಸಿ ಹಕ್ಕಿಯನ್ನು ಬೇಟೆಯಾಡುವಂತೆ ಓಡಿಸಿದನು. ಅಲ್ಲಿ ಅವನು ತಾನು ಎಷ್ಟು ಬಲಹೀನನೆಂಬುದನ್ನು ತಿಳಿದುಕೊಂಡನು. ಆಗ ದೇವರು ಅವನನ್ನು ಅರಸನನ್ನಾಗಿ ಮಾಡಲಿಕ್ಕಾಗುವಂತೆ ಸಾಧ್ಯವಾಯಿತು. ಅದೇ ರೀತಿಯಾಗಿ ಪ್ರಿಯರೇ, ಪ್ರವಾದಿಯಾದ ಎಲೀಯನು ಅಹಾಬನ ಸನ್ನಿಧಿಗೆ ಹೋಗಿ ಅವನಿಗೂ ಇಜಬೇಲಳಿಗೂ, ನಾನು ಸೂಚಿಸಿದ ಹೊರತು ಇಂದಿನಿಂದ ಕೆಲವು ವರ್ಷಗಳವರೆಗೆ ಮಳೆಯಾಗಲಿ ಮಂಜಾಗಲಿ ಬೀಳುವುದಿಲ್ಲ ಎಂದು ಹೇಳುವಷ್ಟು ಧೈರ್ಯವುಳ್ಳವನಾಗಿದ್ದನು. ಆದರೆ ಮುಂದೆ ನಡೆದ ಸನ್ನಿವೇಶಗಳಲ್ಲಿ ಅವನು ಬಲಹೀನನಾಗಿದ್ದನೆಂದು ತಿಳಿಯುತ್ತದೆ. ಆಗ ದೇವರು ಅವನನ್ನೂ ಅರಣ್ಯದಲ್ಲಿ ತರಬೇತುಗೊಳಿಸಬೇಕಾಯಿತು. ಅವನು ಹಳ್ಳದ ನೀರು ಕುಡಿಯುತ್ತಿದ್ದನು, ಆದರೆ ಆ ಹಳ್ಳವೂ ಬತ್ತಿ ಹೋಯಿತು. ಹಳ್ಳದ ನೀರು ಕಡಿಮೆ ಆಗುತ್ತಿರುವುದನ್ನು ನೋಡಿ ಅವನು, ನನ್ನ ಜೀವಿತವು ಈ ಬತ್ತಿ ಹೋದ ಹಳ್ಳದಂತಿದೆ ಎಂದು ಯೋಚಿಸಿರಬಹುದು. ಮುಂದೆ ಇನ್ನೂ ಸ್ವಲ್ಪ ಸಮಯ ಎಲೀಯನು ಖಾಲಿಯಾದ ಮಡಕೆಯಿಂದ ರೊಟ್ಟಿ ತಿನ್ನುವವನಾದನು ಮತ್ತು ತಾನು ಏನೂ ಅಲ್ಲವೆಂತಲೂ ದೇವರೇ ಎಲ್ಲವೂ ಎಂತಲೂ ಅವನು ತಿಳಿದುಕೊಂಡನು. ಇದನ್ನು ಎಲೀಯನು ತಿಳಿದುಕೊಂಡಾಗ ದೇವರು ಅವನನ್ನು ಬಾಳನ ಪ್ರವಾದಿಗಳನ್ನು ಎದುರಿಸುವುದಕ್ಕಾಗಿ ನಡೆಸಿದನು. ನೋಡಿರಿ, ಅವನು ಪರಲೋಕದಿಂದ ಬೆಂಕಿಯನ್ನು ತರಿಸಿದನು. ಇದನ್ನು ಪೌಲನು ಈ ರೀತಿಯಾಗಿ ಬರೆಯುತ್ತಾನೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 12ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ. ಆದದರಿಂದ ಕ್ರಿಸ್ತನ ನಿಮಿತ್ತ ನನಗೆ ನಿರ್ಬಲಾವಸ್ಥೆಯೂ ತಿರಸ್ಕಾರವೂ ಕೊರತೆಯೂ ಹಿಂಸೆಯೂ ಇಕ್ಕಟ್ಟೂ ಸಂಭವಿಸಿದಾಗ ಸಂತುಷ್ಟನಾಗಿದ್ದೇನೆ. ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಆವಾಗಲೇ ಬಲವುಳ್ಳವನಾಗಿದ್ದೇನೆ ಎಂಬುದಾಗಿ. ನೋಡಿರಿ ಪ್ರಿಯರೇ, ಇದು ವಿರೋಧಾಭಾಸದ ಹೇಳಿಕೆಯಂತಿದೆಯಲ್ಲವೇ? ಆದರೆ ದೇವರು ಮೋಶೆಗೆ ಇದನ್ನೇ ಕಲಿಸಿದನು. ತಾನಾಗಿ ಇಸ್ರಾಯೇಲರನ್ನು ಬಿಡಿಸಲು ಅಶಕ್ತನೆಂಬುದನ್ನು ಮೋಶೆ ತಿಳಿದುಕೊಂಡಾಗ ಮತ್ತು ದೇವರು ಈ ಕಾರ್ಯವನ್ನು ತನ್ನ ಮೂಲಕವಾಗಿ ಮಾಡಬಲ್ಲನೆಂದು ತಿಳಿದಾಗ ದೇವರು ಅವನನ್ನು ಉಪಯೋಗಿಸಲು ಸಿದ್ಧತೆ ಮಾಡಿದನು. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ದೇವರಿಂದ ನಾವು ಉಪಯೋಗಿಸಲ್ಪಡದಿರಲು ಒಂದು ಮುಖ್ಯ ಕಾರಣವೇನೆಂದರೆ ನಾವು ತುಂಬಾ ಬಲಶಾಲಿಗಳೆಂದು ನೆನೆಸುತ್ತೇವೆ. ನಾವು ಇದನ್ನು ಎಂದಾದರೂ ಯೋಚಿಸಿದ್ದೇವೋ? ದಯಮಾಡಿ ಆಲೋಚಿಸಿ ನೋಡಿರಿ. ಹೌದು ಪ್ರಿಯರೇ, ನಾವು ಬಲಶಾಲಿಗಳೆಂದು ತಿಳುಕೊಂಡಾಗ ದೇವರು ನಮ್ಮನ್ನು ಉಪಯೋಗಿಸಲಾರನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಬಲಹೀನತೆಯಲ್ಲಿಯೇ ನಾವು ಬಲಶಾಲಿಗಳಾಗಿ ಮಾಡಲ್ಪಡುತ್ತೇವೆ. ಅಪೊಸ್ತಲನಾದ ಪೌಲನು ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 1ನೇ ಅಧ್ಯಾಯ 27ನೇ ವಚನದಲ್ಲಿ ಹೀಗೆ ಬರೆಯುತ್ತಾನೆ. ದೇವರು ಜ್ಞಾನಿಗಳನ್ನು ನಾಚಿಕೆಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ ಎಂಬುದಾಗಿ. ತಾವು ಬಲಹೀನರಾಗಿದ್ದಾಗಲೇ ದೇವರು ತಮ್ಮ ಮೂಲಕ ಕಾರ್ಯ ಸಾಧಿಸಬಲ್ಲನೆಂಬುದನ್ನು ಅಪೊಸ್ತಲನಾದ ಪೌಲನು ಮೋಶೆಯೂ ತಿಳಿದುಕೊಂಡರು. ನೋಡಿರಿ, ಒಬ್ಬ ಬಲಹೀನನ ಮೂಲಕ ದೇವರು ಏನು ಮಾಡಬಲ್ಲನೆಂದು ತಿಳಿಯುವುದು ಬಹು ಆಶ್ಚರ್ಯದ ಸಂಗತಿಯಾಗಿದೆಯಲ್ಲವೇ? ಬನ್ನಿರಿ ಪ್ರಿಯರೇ, ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ವಿಮೋಚನಕಾಂಡ ಪುಸ್ತಕ 3ನೇ ಅಧ್ಯಾಯ 12 ಮತ್ತು 13ನೇ ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಅದಕ್ಕೆ ದೇವರು, ನಾನೇ ನಿನ್ನ ಸಂಗಡ ಇರುವೆನು, ಮತ್ತು ನೀನು ನನ್ನ ಜನರನ್ನು ಐಗುಪ್ತ ದೇಶದಿಂದ ಹೊರಗೆ ತಂದಾಗ ನೀವು ಈ ಬೆಟ್ಟದಲ್ಲೇ ದೇವರನ್ನು ಆರಾಧಿಸುವಿರಿ. ನಿನ್ನನ್ನು ಕಳುಹಿಸಿದವನು ನಾನೇ ಎಂಬುದಕ್ಕೆ ಇದೇ ನಿನಗೆ ಗುರುತಾಗಿರುವುದು ಅಂದನು. ಮೋಶೆ ದೇವರಿಗೆ, ನಾನು ಇಸ್ರಾಯೇಲರ ಬಳಿಗೆ ಬಂದು ನಿಮ್ಮ ಪಿತೃಗಳ ದೇವರು ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದ್ದಾನೆಂದು ಹೇಳಿದಾಗ, ಒಂದು ವೇಳೆ ಅವರು ಆತನ ಹೆಸರೇನೆಂದು ನನ್ನನ್ನು ಕೇಳಿದರೆ ನಾನೇನು ಉತ್ತರ ಕೊಡಬೇಕು ಎನ್ನಲು ಎಂಬುದಾಗಿ. ಮೋಶೆಯು ಈ ಪ್ರಶ್ನೆಯನ್ನು ಸ್ವಾಭಾವಿಕವಾಗಿ ಕೇಳಿದನು. ನಾವೂ ಕೂಡ ಈ ಪ್ರಶ್ನೆಯನ್ನೇ ಕೇಳಿರುತ್ತಿದ್ದೆವು. ನೋಡಿರಿ, ಇಸ್ರಾಯೇಲರು ತನ್ನನ್ನು ಸ್ವೀಕರಿಸಲಾರರೆಂದು ಮೋಶೆಯು ಅಂಜಿದನು. ದೇವರನ್ನು ಅವರಿಗೆ ಹೇಗೆ ಪರಿಚಯಪಡಿಸಬೇಕೆಂದು ಅವನಿಗೆ ತಿಳಿಯಲಿಲ್ಲ. ಈ ಮಹಾದೇವರ ಕಡೆಗೆ ಅವರನ್ನು ಹೇಗೆ ಕರೆತರುವುದೆಂದು ಅವನಿಗೆ ಅರ್ಥವಾಗಲಿಲ್ಲ. ಮೋಶೆಯ ಈ ಸಮಸ್ಯೆಗೆ ದೇವರು ಕೊಟ್ಟ ಉತ್ತರವನ್ನು ಈಗ ಗಮನಿಸಿರಿ. ವಿಮೋಚನಕಾಂಡ ಪುಸ್ತಕ 3ನೇ ಅಧ್ಯಾಯ 14ನೇ ವಚನ. ಅಲ್ಲಿ ಹೀಗೆ ನೋಡುತ್ತೇವೆ. ದೇವರು ಅವನಿಗೆ, ಇರುವಾತನೇ ಆಗಿದ್ದೇನೆ. ನೀನು ಇಸ್ರಾಯೇಲರಿಗೆ, ಇರುವಾತನೆಂಬುವನು ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದನು ಎಂದು ಹೇಳಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ
ಇರುವಾತನೇ ಆಗಿದ್ದೇನೆ ಎಂಬ ಹೆಸರಿನಲ್ಲಿ ನಾವು ಈವರೆಗೆ ಊಹಿಸಿದ್ದಕ್ಕಿಂತಲೂ ಹೆಚ್ಚಿನ ಸಂಗತಿಗಳು ಇರುತ್ತವೆ. ಆದರೆ ಕೆಲವು ಮೂಲ ಪ್ರಾಮುಖ್ಯತೆಯ ಅಂಶಗಳನ್ನು ನಾವು ಗಮನಿಸಲೇಬೇಕು. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ. ಇರುವಾತನೇ ಆಗಿದ್ದೇನೆ ಎನ್ನುವ ಶಬ್ದ ಮೂಲದಲ್ಲಿ 4 ಅಕ್ಷರಗಳ ಶಬ್ದವಾದದ್ದರಿಂದ ಅವರು ಅದನ್ನು ಉಚ್ಚರಿಸುವುದನ್ನೇ ಬಿಟ್ಟುಬಿಟ್ಟರು. ಹಾಗಾದರೆ ಯಾವುದು ಸರಿ? ಯೆಹೋವ ಎಂಬುದೋ ಯಾಹ್ವೆ ಎಂಬುದೋ ಯಾರಿಗೂ ಗೊತ್ತಿಲ್ಲ ಪ್ರಿಯರೇ. ಆದರೆ ಇರುವಾತನೇ ಆಗಿದ್ದೇನೆ ಎಂಬುದು ಆತನ ಹೆಸರಾಗಿದೆ. ಆದಿಕಾಂಡ ಪುಸ್ತಕದಲ್ಲಿ ದೇವರು ಸೃಷ್ಟಿಕರ್ತನಾಗಿದ್ದಾನೆ. ಆತನು ಎಲೋಹಿಂ ಆಗಿದ್ದಾನೆ. ಸರ್ವಶಕ್ತನಾದ ದೇವರು, ತಾನೇ ಸ್ವಯಂ ಇರುವಾತನು. ನಾನು ಯಾರಾಗಿದ್ದೇನೋ ಆತನೇ. ಈ ದೇವರು ಮೋಶೆಯನ್ನು ಇಸ್ರಾಯೇಲರ ಬಿಡುಗಡೆಗಾಗಿ ಕಳುಹಿಸಿಕೊಟ್ಟನು. ದೇವರಿಗೆ ಮಹಿಮೆಯುಂಟಾಗಲಿ. ಕೀರ್ತನೆಗಳು 135ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ: ಯೆಹೋವನೇ, ನಿನ್ನ ನಾಮವು ಶಾಶ್ವತವಾದದ್ದು. ಯೆಹೋವನೇ, ನೀನು ತಲತಲಾಂತರಕ್ಕೂ ಸ್ಮರಿಸಲ್ಪಡುತ್ತೀ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯಭಾಗದಲ್ಲಿ ದೇವರ ಹೆಸರನ್ನು ಇರುವಾತನೇ ಆಗಿದ್ದಾನೆ ಎಂದು ಭಾಷಾಂತರಿಸಬಹುದಾಗಿದೆ. ಈ ಹೆಸರು ದೇವರು ಇದ್ದಾನೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿಸುತ್ತದೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ನಾವು ಮುಂದುವರಿದು ವಿಮೋಚನಕಾಂಡ ಪುಸ್ತಕ 3ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ: ದೇವರು ಮೋಶೆಗೆ ಮತ್ತೂ ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲರಿಗೆ, ನಿಮ್ಮ ಪಿತೃಗಳಾದ ಅಬ್ರಹಾಮ, ಇಸಾಕ, ಯಾಕೋಬರ ದೇವರಾಗಿರುವ ಯೆಹೋವನು ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದ್ದಾನೆ ಎಂದು ಹೇಳಬೇಕು. ಇದು ಸದಾಕಾಲಕ್ಕೂ ನನ್ನ ಹೆಸರು, ಇದು ತಲತಲಾಂತರಕ್ಕೂ ನನ್ನನ್ನು ಸ್ಮರಿಸಬೇಕಾದ ನಾಮ ಎಂಬುದಾಗಿ. ನೋಡಿರಿ, ದೇವರು ಅಬ್ರಹಾಮ, ಇಸಾಕ, ಯಾಕೋಬರಿಗೆ ಕಾಣಿಸಿಕೊಂಡಿದ್ದನು. ಇದೇ ದೇವರು ಮೋಶೆಯನ್ನು ಇಸ್ರಾಯೇಲರ ಬಳಿಗೆ ಕಳುಹಿಸುತ್ತಾ ಇದ್ದಾನೆ. ಅದರ ವಿಧಾನವನ್ನು ಆತನು ಮುಂದಿನ ವಚನಗಳಲ್ಲಿ ತಿಳಿಸುತ್ತಿದ್ದಾನೆ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ವಿಮೋಚನಕಾಂಡ ಪುಸ್ತಕ 3ನೇ ಅಧ್ಯಾಯ 16ರಿಂದ 20 ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ನೀನು ಹೋಗಿ ಇಸ್ರಾಯೇಲರ ಹಿರಿಯರನ್ನು ಕೂಡಿಸಿ ಅವರಿಗೆ, ನಿಮ್ಮ ಪಿತೃಗಳ ದೇವರು, ಅಂದರೆ ಅಬ್ರಹಾಮ, ಇಸಾಕ, ಯಾಕೋಬರ ದೇವರು ಆಗಿರುವ ಯೆಹೋವನು ನನಗೆ ದರ್ಶನ ಕೊಟ್ಟು ನಿಮ್ಮ ವಿಷಯದಲ್ಲಿ ನಾನು ನಿಮ್ಮಲ್ಲಿ ಲಕ್ಷ್ಯವಿಟ್ಟು ಐಗುಪ್ತ ದೇಶದಲ್ಲಿ ನಿಮಗೆ ಸಂಭವಿಸಿದ್ದನ್ನೆಲ್ಲ ತಿಳುಕೊಂಡಿದ್ದೇನೆ. ಐಗುಪ್ತ ದೇಶದಲ್ಲಿ ನಿಮಗುಂಟಾಗಿರುವ ದುರವಸ್ಥೆಯಿಂದ ನಿಮ್ಮನ್ನು ತಪ್ಪಿಸಿ ಹಾಲು ಜೇನು ಹರಿಯುವ ದೇಶಕ್ಕೆ, ಅಂದರೆ ಕಾನಾನ್ಯರು, ಹಿತ್ತಿಯರು, ಅಮೋರಿಯರು, ಪೆರಿಜಿಯರು, ಹಿವಿಯರು, ಯಬೂಸಿಯರು ವಾಸವಾಗಿರುವ ದೇಶಕ್ಕೆ ಬರಮಾಡುವೆನೆಂದು ನಿರ್ಣಯಿಸಿದ್ದೇನೆ ಎಂಬುದಾಗಿ ನನಗೆ ಹೇಳಿದನೆಂದು ತಿಳಿಸು. ಅವರು ನಿನ್ನ ಮಾತಿಗೆ ಕಿವಿಗೊಡುವರು. ನೀನೂ ಇಸ್ರಾಯೇಲರ ಹಿರಿಯರು ಐಗುಪ್ತ ದೇಶದ ಅರಸನ ಬಳಿಗೆ ಹೋಗಿ ಅವನಿಗೆ, ಇಬ್ರಿಯ ದೇವರಾಗಿರುವ ಯೆಹೋವನು ನಮಗೆ ಪ್ರತ್ಯಕ್ಷನಾದನು. ಆದುದರಿಂದ ನಾವು ಅರಣ್ಯದಲ್ಲಿ 3 ದಿನದ ಪ್ರಯಾಣದಷ್ಟು ದೂರ ಹೋಗಿ ನಮ್ಮ ದೇವರಾದ ಯೆಹೋವನಿಗೋಸ್ಕರ ಯಜ್ಞ ಮಾಡಬೇಕಾಗಿದೆ. ಅಪ್ಪಣೆಯಾಗಬೇಕೆಂದು ಕೇಳಿಕೊಳ್ಳಿರಿ. ಐಗುಪ್ತದ ಅರಸನೋ ಎಷ್ಟು ಬಲಾತ್ಕಾರ ಮಾಡಿದರೂ ನಿಮ್ಮನ್ನು ಬಿಡುವುದಿಲ್ಲವೆಂದು ತಿಳಿದಿದ್ದೇನೆ. ಆದ ಕಾರಣ ನಾನು ಕೈಚಾಚಿ ಐಗುಪ್ತ ದೇಶದ ಮಧ್ಯದಲ್ಲಿ ಮಹತ್ಕಾರ್ಯಗಳನ್ನು ಮಾಡಿ ಅದನ್ನು ನಾನಾ ವಿಧವಾಗಿ ಬಾಧಿಸುವೆನು. ಆಮೇಲೆ ಅರಸನು ನಿಮ್ಮನ್ನು ಬಿಡುವನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನೋಡಿರಿ, ಮೋಶೆ ಅನುಸರಿಸಬೇಕಾದ ಮಾರ್ಗವನ್ನು ಯೆಹೋವನು ತಾನೇ ಮೋಶೆಗೆ ತಿಳಿಸಿದನು. ಅವನು ದೇವರ ಬಿಡುಗಡೆಯ ಯೋಜನೆಯನ್ನು ಹಿರಿಯರಿಗೆ ತಿಳಿಸತಕ್ಕದ್ದು. ಬಳಿಕ ಅವನು, ಇಸ್ರಾಯೇಲರ ಹಿರಿಯರು ಫರೋಹನ ಬಳಿಗೆ ಹೋಗಿ ತಮಗೆ ಅರಣ್ಯದೊಳಗೆ 3 ದಿನಗಳ ಪ್ರಯಾಣ ಮಾಡಿ ಜನಾಂಗವಾಗಿ ತಮ್ಮ ದೇವರನ್ನು ಆರಾಧಿಸುವುದಕ್ಕೆ ಬಿಡಬೇಕು. ನಾವು ಈ ದೇಶವನ್ನು ಬಿಟ್ಟು ಶಾಶ್ವತವಾಗಿ ಕಾನಾನಿನಲ್ಲಿ ಇರಲು ಹೋಗುತ್ತೇವೆ ಎಂದು ಹೇಳುವ ಬದಲಾಗಿ ಅದನ್ನು ಸಾಮ್ಯವಾಗಿ ಹೀಗೆ ಹೇಳಬೇಕಿತ್ತು. ಆದರೆ ಫರೋಹನು ಇಸ್ರಾಯೇಲರನ್ನು ಹೋಗಲು ಬಿಡುವುದಿಲ್ಲವೆಂದು ದೇವರು ಮೋಶೆಗೆ ಹೇಳುತ್ತಾನೆ. ಈ ನಿರಾಕರಣೆಯಿಂದಾಗಿ ಐಗುಪ್ತರ ದೇವತೆಗಳ ವಿರುದ್ಧವಾದ ದೇವರ ಯುದ್ಧವು ಆರಂಭಗೊಳ್ಳುತ್ತದೆ. ನೋಡಿರಿ, ದೇವರು ಅನೇಕ ಮಹತ್ಕಾರ್ಯಗಳನ್ನು ನಡೆಸಿದರೂ ಫರೋಹನು ಇಸ್ರಾಯೇಲರನ್ನು ಬಿಡಿಸುವುದಕ್ಕೆ ಒಪ್ಪಿಸಿಕೊಳ್ಳುವುದಿಲ್ಲ. ಫರೋಹನ ಮನಸ್ಸನ್ನು ಬದಲಾಯಿಸಲು ದೇವರು ಅನೇಕ ಬಾಧೆಗಳನ್ನು ಕಳುಹಿಸುತ್ತಾನೆ.
ಮತ್ತು ಇಸ್ರಾಯೇಲರನ್ನು ಬಿಡಿಸಲು ದೇವರು ಒಂದು ಯೋಜನೆಯನ್ನು ಸಿದ್ಧ ಮಾಡಿದ್ದಾನೆ. ಬನ್ನಿರಿ ಪ್ರಿಯರೇ, ನಮ್ಮ ಇಂದಿನ ಧ್ಯಾನವನ್ನು ನಾವು ಮುಕ್ತಾಯಗೊಳಿಸುವ ಹಾಗೆ ಕೊನೆಯದಾಗಿ ನಾವು ವಿಮೋಚನಕಾಂಡ ಪುಸ್ತಕ 3ನೇ ಅಧ್ಯಾಯ 21 ಹಾಗೂ 22ನೇ ವಚನಗಳನ್ನು ಓದಿಕೊಳ್ಳೋಣ. ದಯಮಾಡಿ ಈ ವಚನಗಳನ್ನು ನಿಮ್ಮ ಸತ್ಯವೇದದಲ್ಲಿ ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಈ ನನ್ನ ಜನರಿಗೆ ಐಗುಪ್ತರ ದಯೆ ದೊರಕುವಂತೆ ಮಾಡುವೆನು. ಆದದರಿಂದ ನೀವು ಹೊರಡುವಾಗ ಬರಿಗೈಯಲ್ಲಿ ಹೋಗುವುದಿಲ್ಲ. ನಿಮ್ಮಲ್ಲಿ ಪ್ರತಿ ಸ್ತ್ರೀಯು ನೆರೆ ಹೆಂಗಸರಿಂದಲೂ ನಿಮ್ಮ ಮನೆಯಲ್ಲಿ ಇಳಕೊಂಡ ಹೆಂಗಸರಿಂದಲೂ ಬೆಳ್ಳಿ ಬಂಗಾರದ ಒಡವೆಗಳನ್ನು ಬಟ್ಟೆಗಳನ್ನು ಕೇಳಿಕೊಳ್ಳಲಿ. ನೀವು ಅವುಗಳನ್ನು ನಿಮ್ಮ ಗಂಡು ಹೆಣ್ಣು ಮಕ್ಕಳಿಗೆ ಇಡಿರಿ. ಇದರಿಂದ ಐಗುಪ್ತರನ್ನು ಸೂರೆ ಮಾಡುವಿರಿ ಅಂದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಕೇಳಿಕೊಳ್ಳಿರಿ ಅಂದರೆ ಬಲಾತ್ಕಾರದಿಂದಲ್ಲ, ಆದರೆ ತಮ್ಮ ಸಂಬಳವನ್ನು ಪಡೆದುಕೊಳ್ಳುವುದಾಗಿದೆ. ನೋಡಿರಿ, ಇಸ್ರಾಯೇಲರು ಇಷ್ಟು ವರ್ಷ ಸಂಬಳವಿಲ್ಲದೆ ಗುಲಾಮರಂತೆ ದುಡಿದರು. ಈಗ ಈ ಎಲ್ಲಾ ವರ್ಷಗಳ ಸಂಬಳವನ್ನು ಪಡೆದುಕೊಳ್ಳುವಂತೆ ದೇವರು ಅವರಿಗೆ ಹೇಳುತ್ತಾನೆ. ತಮ್ಮ ಅನೇಕ ವರ್ಷಗಳ ಶ್ರಮಕ್ಕೆ ತಕ್ಕ ಫಲವನ್ನು ಅವರು ಈಗ ಪಡೆದುಕೊಳ್ಳಬೇಕಾಗಿತ್ತು. ಹೌದು ಪ್ರಿಯರೇ, ದೇವರು ತನ್ನ ಜನರ ಕುರಿತಾಗಿ ನಿಜವಾಗಿಯೂ ಚಿಂತಿಸುತ್ತಾನೆ. ಆತನಿಗೆ ಮಹಿಮೆಯುಂಟಾಗಲಿ. ಈ ಸಂದೇಶವನ್ನು ಆಲಿಸುತ್ತಿರುವಂಥ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಂದಿನ ವಾಕ್ಯ ಧ್ಯಾನದ ಮೂಲಕ ನೀವೆಲ್ಲರೂ ಆತ್ಮಿಕವಾಗಿ ಅನೇಕ ಆಶೀರ್ವಾದಗಳನ್ನು ಹೊಂದಿಕೊಂಡಿದ್ದೀರೆಂದು ನಾನು ನಂಬುತ್ತೇನೆ. ನೋಡಿರಿ, ನಾವು ಯೇಸುಕ್ರಿಸ್ತನಲ್ಲಿ ಇರುವುದರಿಂದ ಸಂಪೂರ್ಣವಾಗಿ ರಕ್ಷಿಸಲ್ಪಟ್ಟಿರುತ್ತೇವೆ. ನಾವು ಆದಾಮನಿಂದ ಹೊರತರಲ್ಪಟ್ಟು ಯೇಸುಕ್ರಿಸ್ತನಲ್ಲಿ ಇರಿಸಲ್ಪಟ್ಟಿದ್ದೇವೆ. ಮರಣದಿಂದ ಹೊರತರಲ್ಪಟ್ಟು ಜೀವದಲ್ಲಿ ಸೇರಿಸಲ್ಪಟ್ಟಿದ್ದೇವೆ. ಕತ್ತಲೆಯಿಂದ ಬೆಳಕಿಗೆ, ನರಕದಿಂದ ಪರಲೋಕಕ್ಕೆ ತರಲ್ಪಟ್ಟಿದ್ದೇವೆ. ಹೌದು ಪ್ರಿಯರೇ, ಇದುವೇ ನಿಜವಾದ ಬಿಡುಗಡೆಯಾಗಿದೆ. ಈ ಬಿಡುಗಡೆಯ ಜೀವಿತವನ್ನು ನೀವು ಯೇಸುಕ್ರಿಸ್ತನ ಮೂಲಕ ಹೊಂದಿಕೊಂಡಿರುವಿರೋ? ದಯಮಾಡಿ ಆಲೋಚಿಸಿ ನೋಡಿರಿ. ಒಂದು ವೇಳೆ ಇನ್ನೂ ಹೊಂದಿಕೊಂಡಿರದಿದ್ದರೆ ದಯಮಾಡಿ ಇಂದೇ ನಿಮ್ಮ ಜೀವಿತವನ್ನು ಕರ್ತನಿಗೆ ಸಮರ್ಪಿಸಿರಿ. ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 31 ಹಾಗೂ 32ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ: ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ, ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂಬುದಾಗಿ. ಆದ್ದರಿಂದ ಪ್ರಿಯರೇ, ಇನ್ನೂ ಕೃಪಾ ಸಮಯವಿರಲಾಗಿ ಮಾರ್ಗವೂ ಸತ್ಯವೂ ಜೀವವೂ ಆಗಿರುವ ಯೇಸುಕ್ರಿಸ್ತನನ್ನು ನಿಮ್ಮ ಸ್ವಂತ ರಕ್ಷಕನನ್ನಾಗಿ ಇಂದೇ ಅಂಗೀಕರಿಸಿಕೊಂಡು ಆತನು ತನ್ನ ಕೃಪೆಯಲ್ಲಿ ಅನುಗ್ರಹಿಸುವ ಮಹಿಮೆಯುಳ್ಳ ಆ ನಿತ್ಯ ರಾಜ್ಯಕ್ಕೆ ಬಾಧ್ಯಸ್ಥರಾಗಿರಿ. ಹಾಗಾಗುವಂತೆ ದೇವರು ತಾನೇ ನಿಮ್ಮೆಲ್ಲರಿಗೂ ತನ್ನ ಕೃಪೆಯನ್ನು ಅನುಗ್ರಹಿಸಲಿ. ಆಮೆನ್. ಪ್ರಿಯರೇ, ಇದುವರೆಗೆ ವಿಮೋಚನಾಕಾಂಡದ 3ನೇ ಅಧ್ಯಾಯವನ್ನು ಪೂರ್ಣವಾಗಿ ಅಧ್ಯಯನ ಮಾಡಿದೆವು. ತನ್ನ ಜೀವಿತದ ಮೊದಲ 40 ವರ್ಷಗಳ ಕಾಲ ಅರಮನೆಯಲ್ಲಿ ಐಗುಪ್ತ ದೇಶದ ರಾಜಕುಮಾರನಾಗಿ ಬೆಳೆದ ಮೋಶೆಯು ತನ್ನ ಮುಂದಿನ 40 ವರ್ಷಗಳನ್ನು ಮಿದ್ಯಾನಿನ ಅರಣ್ಯದಲ್ಲಿ ಕುರಿ ಕಾಯುವುದರಲ್ಲಿ ಕಳೆದನು. ಅಲ್ಲಿ ಖಂಡಿತವಾಗಿಯೂ ಅನೇಕ ಪಾಠಗಳನ್ನು ಅವನು ಕಲಿತುಕೊಂಡನು. ಮುಂದೆ ಅವನು ದಾರಿ ತಪ್ಪಿದ ಕುರಿಗಳಂತಿದ್ದ ಇಸ್ರಾಯೇಲ್ಯರನ್ನು ತನ್ನ ಕೊನೆಯ 40 ವರ್ಷಗಳ ಕಾಲ ನಡೆಸಲು ಇದು ಸಹಾಯಕವಾಯಿತು. ಎಲ್ಲದಕ್ಕಿಂತ ಮುಖ್ಯವಾಗಿ ಮೋಶೆಯೇ ಎಂಬ ದೇವರ ಸ್ವರಕ್ಕೆ ಅವನು ಇಗೋ ಇದ್ದೇನೆ ಎಂದು ಉತ್ತರಿಸಿದನು. ಇಂತಹ ವಿಧೇಯತೆಯ ಜೀವಿತ ನಮ್ಮದಾಗಲಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಲಿ.